ಎಲ್ಲರಿಗೂ ನಮಸ್ಕಾರ. ಆರ್.ಎನ್.ಕೆ ಕ್ರಿಕೆಟ್ ಮಾಹಿತಿಗೆ ಸ್ವಾಗತ. ಐಪಿಎಲ್ 2025ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ (ಸಿಎಸ್ಕೆ) ತಂಡ ಕಳಪೆ ಪ್ರದರ್ಶನ ನೀಡುತ್ತಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಆಡಿರುವ 4 ಪಂದ್ಯಗಳಲ್ಲಿ 1ರಲ್ಲಿ ಗೆದ್ದರೆ 3ರಲ್ಲಿ ಸೋಲು ಕಂಡಿದೆ. ಇದೊಂದಿಗೆ ಸಿಎಸ್ಕೆ 2 ಅಂಕಗಳೊಂದಿಗೆ ಪಾಯಿಂಟ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕ ಎಂಎಸ್ ಧೋನಿ ನಿವೃತ್ತಿ ಬಗ್ಗೆ ಚರ್ಚೆಗಳು ಜೋರಾಗಿವೆ. ಶನಿವಾರ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ಸಮಯದಲ್ಲಿ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಧೋನಿಯ ಪೋಷಕರು ಕಾಣಿಸಿಕೊಂಡಾಗ ಐಪಿಎಲ್ನಿಂದ ನಿವೃತ್ತಿ ಹೊಂದುತ್ತಾರೆ ಎಂಬ ಊಹಾಪೋಹಗಳು ತೀವ್ರಗೊಂಡಿದ್ದವು. ಕ್ಯಾಪಿಟಲ್ಸ್ ವಿರುದ್ಧ ತವರಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋತು ಮುಖಭಂಗ ಅನುಭವಿಸಿತು. ಇದಾದ ನಂತರ ಧೋನಿ ತಮ್ಮ ಐಪಿಎಲ್ ನಿವೃತ್ತಿಯ ಬಗ್ಗೆ ಎಲ್ಲವನ್ನೂ ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಅವರು ಒಂದು ನಿವೃತ್ತಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಧೋನಿ ನಿವೃತ್ತಿ ವದಂತಿಗಳ ಬಗ್ಗೆ ಮಾತನಾಡಿದರು. ಐಪಿಎಲ್ 2025ರ ಸೀಸನ್ ಕೊನೆಯಲ್ಲಿ ತಮ್ಮ ಐಪಿಎಲ್ ವೃತ್ತಿಜೀವನಕ್ಕೆ ವಿದಾಯ ಹೇಳುವುದಿಲ್ಲ ಎಂದು ಅವರು ಅಭಿಮಾನಿಗಳಿಗೆ ಭರವಸೆ ನೀಡಿದ್ದಾರೆ. 44ನೇ ವಯಸ್ಸಿನಲ್ಲಿಯೂ ಸಹ ನಾನು ಆಡಲು ಸಾಧ್ಯವಾಗುತ್ತದೆಯೇ ಎಂದು ತಿಳಿಯಲು ನನ್ನ ದೇಹಕ್ಕೆ 8 ತಿಂಗಳು ಕಾಲಾವಕಾಶ ನೀಡುತ್ತೇನೆ. ಮುಂದಿನ ಸೀಸನ್ ಆರಂಭದ ವೇಳೆಗೆ ದೇಹವು ಸರಿಯಾಗಿದ್ದರೆ ಆಟವಾಡುವುದನ್ನು ಮುಂದುವರಿಸುತ್ತೇನೆ ಎಂದಿದ್ದಾರೆ. ನಾನು ಇನ್ನೂ ಐಪಿಎಲ್ ಆಡುತ್ತಿದ್ದೇನೆ. ನಾನು ಅದನ್ನು ತುಂಬಾ ಸರಳವಾಗಿ ಇಟ್ಟುಕೊಂಡಿದ್ದೇನೆ. ನನಗೆ 43 ವರ್ಷ. ಐಪಿಎಲ್ 2025 ಮುಗಿಯುವ ಹೊತ್ತಿಗೆ ನನಗೆ 44 ವರ್ಷ ವಯಸ್ಸಾಗಿರುತ್ತದೆ. ಹಾಗಾಗಿ ಇದಾದ ನಂತರ ನಾನು ಮುಂದೆ ಆಡುತ್ತೇನೋ ಇಲ್ಲವೋ ಎಂದು ನಿರ್ಧರಿಸಲು ನನಗೆ 10 ತಿಂಗಳುಗಳಿವೆ. ಆದರೆ ಇದು ನಾನು ನಿರ್ಧರಿಸುವ ವಿಷಯವಲ್ಲ, ನನ್ನ ದೇಹವು ನಿರ್ಧರಿಸುತ್ತದೆ. ಹಾಗಾಗಿ ಒಂದೊಂದೇ ವರ್ಷ. ಇದಾದ ನಂತರ ನಾವು ಮತ್ತಷ್ಟು ನೋಡೋಣ ಎಂದು ಧೋನಿ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ಆಗಸ್ಟ್ 2020ರಲ್ಲಿ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು. ಅಂದಿನಿಂದ ಅವರು ಐಪಿಎಲ್ನಲ್ಲಿ ಮಾತ್ರ ಕ್ರಿಕೆಟಿಗನಾಗಿ ಸಕ್ರಿಯರಾಗಿದ್ದಾರೆ. ಧೋನಿ ತಮ್ಮ 18ನೇ ಐಪಿಎಲ್ ಸೀಸನ್ ಆಡುತ್ತಿದ್ದಾರೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ 4 ಕೋಟಿ ರೂಪಾಯಿಗೆ ಉಳಿಸಿಕೊಂಡ ನಂತರ ಇದು ಅವರ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಮೊದಲ ಸೀಸನ್ ಆಗಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕ ಧೋನಿ, ದೇಶವನ್ನು ಅತಿದೊಡ್ಡ ವೇದಿಕೆಯಲ್ಲಿ ಪ್ರತಿನಿಧಿಸುವ ಬಗ್ಗೆ ಎಂದಿಗೂ ಯೋಚಿಸಿರಲಿಲ್ಲ ಎಂದು ಪಾಡ್ಕ್ಯಾಸ್ಟ್ನಲ್ಲಿ ಬಹಿರಂಗಪಡಿಸಿದರು. ನಾನು ದೇಶಕ್ಕಾಗಿ ಆಡುತ್ತೇನೆ ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ನಾನು ರಾಂಚಿಯಲ್ಲಿ ವಾಸಿಸುತ್ತಿದ್ದೆ. ಮೊದಲು ಬಿಹಾರವಾಗಿತ್ತು, ಈಗ ಅದು ಜಾರ್ಖಂಡ್ ಆಗಿದೆ. ನಮ್ಮ ಕಡೆ ಕ್ರಿಕೆಟ್ ವೃತ್ತಿಜೀವನದ ಯಾವುದೇ ಇತಿಹಾಸವಿಲ್ಲ. ನಾನು ಶಾಲೆಯಲ್ಲಿದ್ದಾಗ ಭಾರತ ಪರ ಆಡುತ್ತೇನೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ನಾವು ಶಾಲೆಯಲ್ಲಿದ್ದಾಗ ನಾವು ಟೆನ್ನಿಸ್ ಚೆಂಡಿನೊಂದಿಗೆ ಆಡುತ್ತಿದ್ದೆವು. ನಾನು ಆ ಸಮಯದಲ್ಲಿ ಬೌಲಿಂಗ್ ಮಾಡುತ್ತಿದ್ದೆ. ನಂತರ ನನ್ನನ್ನು ವಿಕೆಟ್ ಕೀಪಿಂಗ್ ಮಾಡಿದರು. ನಾನು ಯಾವಾಗಲೂ ನನಗಿಂತ ಹಿರಿಯರ ವಿರುದ್ಧ ಕ್ರಿಕೆಟ್ ಆಡುತ್ತಿದ್ದೆ. ಹಿರಿಯರ ಜೊತೆ ಆಟವಾಡುವುದು ನನ್ನ ವೃತ್ತಿಜೀವನಕ್ಕೆ ಸಹಾಯ ಮಾಡಿತು ಎಂದು ತಮ್ಮ ಬಾಲ್ಯದ ಜೀವನದ ಬಗ್ಗೆ ಧೋನಿ ತಿಳಿಸಿದ್ದಾರೆ.